ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹರ್ಷಿತಾ ಬ್ಲಾಗ್ಸ್. ಸೊ ನಾನು ಈಗ ಟೈಮ್ ಬಂದು 6 PM ಆಗಿದೆ ಗೈಸ್. ಸೊ ನಾನು ಅರೌಂಡ್ 5:30ಗೆಲ್ಲ ಮನೆಗೆ ಬಂದ್ಬಿಟ್ಟೆ ಇವತ್ತು. ಬಿಕಾಸ್ ಆಬ್ವಿಯಸ್ಲಿ ಅಗೇನ್ ಎಕ್ಸಾಮ್ ನಡೀತಾ ಇದೆ, ನಿಮಗೂ ಗೊತ್ತು, ಹೇಳಿದ್ದೆ ಓದ್ ವ್ಲಾಗ್ಸಲ್ಲೆಲ್ಲ. ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಕಾಲೇಜ್ ಬಸ್ ನಾವು ವೆಯ್ಟ್ ಮಾಡಲಿಲ್ಲ. ಸೊ ಆಟೋ ಮಾಡ್ಕೊಂಡು ಬಂದ್ಬಿಟ್ವಿ, ಲೇಟ್ ಆಗಿಬಿಡುತ್ತೆ ಅಂತ. ಸೊ ನಾನು 5:30, 5:25ಗೆಲ್ಲ ಮನೆ ರೀಚ್ ಆಗಿಬಿಟ್ಟೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಜಸ್ಟ್ ರ್ಯಾಂಡಮ್ ಡೈಲಿ ವ್ಲಾಗ್. ಪಾಪು ಕೂಡ ಕೆಳಗಡೆ ಮಲಗಿದ್ದಾನೆ, ಹಾಗಾಗಿ ಯಾಕೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಸೊ ಯಾ, ಈಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಬಂದೆ. ಆ್ಯಂಡ್ ಒಂದು ನೈಕಾ ಒಂದೆರಡು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಕೈ. ಸೊ ಜಸ್ಟ್ ಇವಾಗ ಡೆಲಿವರ್ ಆಯಿತು ನನಗೆ. ಸೊ ನೋಡೋಣ ಬನ್ನಿ, ನಿಮಗೂ ಶೇರ್ ಮಾಡ್ತೀನಿ ಪ್ರಾಡಕ್ಟ್ಸ್. ಆ್ಯಂಡ್ ನೀವು ಲೈಕ್ ಟ್ರೈ ಮಾಡಿ ರಿವ್ಯೂ ನನಗೆ ಹೇಳಿ, ಓಕೆನಾ? ಸೊ ಗೈಸ್, ಆ್ಯಕ್ಚುಲಿ ನಾನು ಇದೊಂದು 3 days ಬ್ಯಾಕ್ ಒಂದು ಡೆಲಿವರಿ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದು ನಿನ್ನೆನೋ ಮೊನ್ನೆ ಡೆಲಿವರ್ ಆಗಬೇಕಿತ್ತು. ಡ್ಯೂ ಟು ಸಮ್ ಇಶ್ಯೂಸ್ ಆಗಿರಲಿಲ್ಲ. ಈಗ ಒಂದು ಪಾರ್ಸೆಲ್ ಬಂತು, ನಿಮಗೆ ನಾನು ತೋರಿಸ್ತೀನಿ ಏನು ಅಂತ. ಆ್ಯಕ್ಚುಲಿ ಓಪನ್ ಮಾಡೋಳಿದ್ದೆ, ಹೆಂಗಿದ್ರು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ಪ್ರಾಡಕ್ಟ್ಸ್ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಇಂಟೆನ್ಷನಲ್ಲಿ ಸೊ ನಾನು ತೋರ್ಸೋಣ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ 2 ಪ್ರಾಡಕ್ಟ್ ಬುಕ್ ಮಾಡಿದೆ. ಒಂದು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು. ಸೊ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಕರ್ಲಿ ಹೇರ್ ರೂಟೀನಲ್ಲಿ. ಇದೊಂದು ಪ್ರಾಡಕ್ಟ್ ಕರ್ಲಪ್ದು ವೇಟ್ಲೆಸ್ ಕರ್ಲ್ ಎನ್ಹಾನ್ಸಿಂಗ್ ಮೂವ್ಸ್ ಅಂತ. ಸೊ ಇದನ್ನ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ, ಲೈಕ್ ಒಕೇಶನಲಿ ನಾನು ವೇವಿ ಹೇರ್ಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಇದೊಂದು ಖಾಲಿ ಆಗಿಬಿಟ್ಟಿತ್ತು, ಫುಲ್ ಎಂಟಿ ಆಗಿತ್ತು. ಇನ್ನೊಂದು ಪ್ರಾಡಕ್ಟ್, ಆ್ಯಕ್ಚುಲಿ ಇದು ನನಗೆ ಹೊಸ ಪ್ರಾಡಕ್ಟ್ ಗೈಸ್. ದಿಸ್ ಇಸ್ ಫ್ರಮ್ ಮಾಮಾ ಅರ್ತ್, ಆಯ್ತಾ? ಸೇಮ್ ಬ್ರ್ಯಾಂಡ್, ನೋ ಪ್ರಮೋಷನ್. ಸೊ ಮಾಮಾ ಅರ್ತ್ ಮಂಗ್ ಬೀನ್ ಪೋರ್ ಕ್ಲೆನ್ಸಿಂಗ್ ಫೋಮ್ ಸ್ಕ್ರಬ್ ಅಂತ. ಆ್ಯಕ್ಚುಲಿ ನನಗೆ ಸ್ಕ್ರಬ್ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್. ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಮೈಲ್ಡ್ ಪಾರ್ಟಿಕಲ್ಸ್ ಯೂಸ್ ಮಾಡಿರೋಂಥ ಸ್ಕ್ರಬ್ ನಂಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಇದು ಫಾರ್ ನಾರ್ಮಲ್ ಟು ಆಯಿಲಿ ಸ್ಕಿನ್ ಅಂತ ಇದೆ. ಆ್ಯಂಡ್ ಇದು ಹೊಸ ಇನ್ವೆನ್ಷನ್ ಮಾಮಾ ಅರ್ಥಲ್ಲಿ. ಸೊ ಚೆನ್ನಾಗಿದೆ ಅನಿಸ್ತು ಪ್ರಾಡಕ್ಟ್ ಗೈಸ್. ಸಾರಿ, ಹಸ್ಬೆಂಡ್ ಬಂದಿದ್ರು. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋವಂಥ ಪ್ರಾಡಕ್ಟು. ಸೊ ಇದು ಒಂದು ವೀಕ್, ಲೈಕ್ ಇದು ಸ್ಕ್ರಬ್ ನಾರ್ಮಲಾಗಿ ನೀವು 15 days ಒನ್ಸ್ 20 days ಒನ್ಸ್ ಹಾಕ್ಬೋದು. ಹಾಗಾಗಿ ಇದನ್ನು ಹಾಕ್ಬಿಟ್ಟು ರಿವ್ಯೂ ಹೇಳ್ತೀನಿ ನಿಮಗೆ. ಒಂದು 2 times ಯೂಸ್ ಮಾಡಿದ್ಮೇಲೆ ರಿವ್ಯೂ ಹೇಳ್ತೀನಿ. ಸೊ ಯಾರಿಗಾದರೂ ಎರಡು ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ನಾನು ಈ ಪ್ರಾಡಕ್ಟು ಲಿಂಕ್ ಕಳಿಸ್ತೀನಿ. ಓಕೆ, ಎಸ್ ಗೈಸ್, ಇದು ಪ್ರಾಡಕ್ಟ್ ಬಗ್ಗೆ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಮಾಮಾ ಅರ್ತ್ ನಿಮ್ಗೆ ಗೊತ್ತೇ ಇದೆ, ಒಂದು ಸ್ಕಿನ್ ಕೇರ್ ಮೇಕಪ್ ಎಲ್ಲ ನೋಡಿರೋರಿಗೆ, ವೀಡಿಯೋಸ್ ಗೊತ್ತಿರುತ್ತೆ ಮಾಮಾ ಅರ್ತ್ ಎಷ್ಟು ಇಷ್ಟಪಡ್ತೀನಿ ಅಂತ. ಸೊ ಇದನ್ನು ಕೂಡ ಆಬ್ವಿಯಸ್ಲಿ ಲೈಕ್ 100% ಶ್ಯೂರ್ ಇದು ನಂಗೆ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ನಾನು ಮಾಮಾ ಅರ್ತ್ದು ಮೆಜಾರಿಟಿ ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಫೇಸ್ ವಾಶ್, ಬಾಡಿ ವಾಶ್, ಮೇಕಪ್ದು, ಲಿಪ್ಸ್ಟಿಕ್ಸ್, ಲಿಪ್ ಬಾಮ್, ಆಲ್ ವರ್ಕ್ಸ್ ಗ್ರೇಟ್ ಫಾರ್ ಮೀ. ಹಾಗಾಗಿ ಇದು ಪಕ್ಕಾ ವರ್ಕ್ ಆಗುತ್ತೆ ಅಂತ 100% ಕಾನ್ಫಿಡೆನ್ಸ್. ಸೊ ಟ್ರೈ ಮಾಡಿ, ಲೈಕ್ 1-2 times ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ. ಸೊ ನಿಮಗೂ ಇಷ್ಟ ಆದಲ್ಲಿ ಪ್ರಾಡಕ್ಟ್ಸ್ ಬೇಕು ಅಂತವರು ದಯವಿಟ್ಟು ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಓಕೆ, ಈಗ ಬನ್ನಿ ಕೆಳಗೆ ಹೋಗೋಣ. ಬಿಕಾಸ್ ಕೆಳಗಡೆ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ ಏನು ಅಡುಗೆ ಮಾಡೋದು ಅಂತ ಆಲ್ರೆಡಿ ಅತ್ತೆ ರೆಡಿ ಮಾಡ್ಕೋತಾ ಇದ್ರು. ಸರಿ, ಹೋಗ್ಬಿಟ್ಟು ಬಂದೆ ನಾನು. ಮೋಸ್ಟ್ಲಿ ಮೊಸಪ್ ಸಾಂಬಾರು ಅನಿಸುತ್ತೆ, ರೆಡಿ ಮಾಡ್ಕೋತಾ ಇದ್ದಾರೆ. ಪಾಪು ಕೂಡ ಮಲಗಿದ್ದ, ಮೋಸ್ಟ್ಲಿ ಇವಾಗ ಎದ್ದಿರ್ಬೋದು. ಅವನಿಗೆ ಸ್ವಲ್ಪ ಹಾಲೆಲ್ಲ ಕುಡಿಸಿ ಅವನೇನಾದರೂ ಹೋಮ್ವರ್ಕ್ ಏನಾದರೂ ಇದ್ದರೆ ನೋಡೋಣ. ಸೊ ಬನ್ನಿ ಗೈಸ್. ಇವಾಗ ಸಾಂಬಾರಿಗೆ ಅಂದ್ಬಿಟ್ಟು ಸೊಪ್ಪೆಲ್ಲ ನೆನೆಸಿಟ್ಟಿದ್ದೀವಿ, ಸೊ ತೊಳೆಯೋಕ್ಕೆ ಅಂತ. ಮೊಸಪ್ ಸಾಂಬಾರು ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಸೊ ಈಗ ಪಾಪು ಎದ್ದ, ಹಾಗಾಗಿ ಅವ್ನಿಗೆ ಹಾಲು ಕುಡಿಸೋಣ ಅಂದ್ಬಿಟ್ಟು ಹಾಲು ಕಾಯಕ್ಕಿಡ್ತೀನಿ ಇವಾಗ. ಬಿಕಾಸ್ ಅವ್ನು ಎದ್ದ ತಕ್ಷಣ ಹಾಲು ಕೇಳ್ತಾನೆ. ಸೊ ಹಾಲು ಕಾಯಕ್ಕಿಟ್ಟು ಅದಾದಮೇಲೆ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇವತ್ತು ನನ್ನ ಫೇವ್ರೆಟ್ ಫ್ರೂಟ್ ಇದೆ, ಜಾಕ್ ಫ್ರೂಟ್. ಸೊ ಇದು ಹಸ್ಬೆಂಡ್ ಮತ್ತು ಅತ್ತೆ ನಿನ್ನೆ ಹೊರಗಡೆ ಹೋಗಿದ್ರು ಸ್ವಲ್ಪ ಕೆಲಸದ ಮೇಲೆ, ಅಲ್ಲಿ ತಂದರು. ಅಂದರೆ ಫುಲ್ ಹಣ್ಣು ತಂದಿದ್ದಾರೆ, ನಾವು ಇದನ್ನು ಬಿಡಿಸ್ಕೊಂಡಿದ್ದು. ಸೊ ತುಂಬ ಸ್ವೀಟಾಗಿ ಸಖತ್ತಾಗಿದೆ ಗೈಸ್ ಅದು. ಅಲ್ಲಿ ರೂಮಲ್ಲಿ ಪಾಪು, ಅವರಪ್ಪ, ಅವ್ರ ಅಜ್ಜಿ ಎಲ್ಲ ಸೇರ್ಕೊಂಡು ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲೇ ಇದ್ದೀನಿ. ನಾನು ಇವಾಗ ಪಾಪುಗೆ ಹಾಲು ಕುಡ್ಸೋಕ್ಕೆ ಅಂದ್ಬಿಟ್ಟು ನಾನು ರೆಗ್ಯುಲರಾಗಿ ಅವನಿಗೆ ಪೀಡಿಯಾಶ್ಯೂರ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಆ ಬಾಕ್ಸಿಂದ ತೆಗೆದು ನಾನು ಬೇರೆ ಬಾಟಲ್ ಸ್ಟೋರ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ. ಸೊ ವಿತೌಟ್ ಶುಗರ್ ಹಾಕಲ್ಲ ಅವನಿಗೆ, ಹಾಗೆ ಕುಡಿಸ್ತೀನಿ. ತುಂಬ ಒಳ್ಳೆಯದು ಗೈಸ್, ಪ್ಲೀಸ್ ಡೂ ಟ್ರೈ. ಆ್ಯಕ್ಚುಲಿ ಹೆಂಗೆ ಗೊತ್ತಾ,
ಇದು ನೋಡಿ, ಈ ವಾಚು ನಾನು ಏನೋ ಹುಡ್ಕಕ್ಕಂತ ಬಂದೆ. ಕುಕ್ಕರ್ದೊಂದು ಗ್ಯಾರಂಟಿ ಕಾರ್ಡ್ ಏನೋ ಬೇಕಿತ್ತು, ಅದೇನೋ ಹುಡುಕ್ತಾ ಇದೆ. ಅದು ಹುಡುಕ್ತಾ ಇದ್ ಸಿಕ್ತು ಗೈಸ್. ನಾನು ಇಲ್ಲಿ ಕೆಳಗಡೆ ಡ್ರಾಯರ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಆಯ್ತಾ ಈ ಬಾಕ್ಸು. ಅಂಡ್ ಇದು ಫೈರ್ ಬಾಲ್ಟ್ ಸ್ಮಾರ್ಟ್ ವಾಚ್ ಆಯ್ತಾ. ಇದು ಆಕ್ಚುಲಿ ನಮ್ಮ ಅಣ್ಣ ಒಂದು ರಕ್ಷಾ ಬಂಧನ್ಗೆ ಗಿಫ್ಟ್ ಮಾಡಿದ್ದು. ಇಟ್ಬಿಟ್ಟಿದ್ದೀನಿ ಗೈಸ್. ಎಲ್ಲೋ ಒಂದ್ಸರಿ ಹುಡ್ಕಾಡಿದ್ದೆ ಎಲ್ಲಿ ಅಂತ, ಸಿಕ್ಕಿರ್ಲಿಲ್ಲ. ಈಗ ಏನೋ ಹುಡ್ಕಕ್ಕಾಗಿ ಏನೋ ಸಿಕ್ತು. ಅದು ಫುಲ್ ಕೆಳಗಡೆ ಹೋಗ್ಬಿಟ್ಟಿತ್ತಲ್ಲ, ಸೊ ಗ್ಯಾರಂಟಿ ಕಾರ್ಡ್ ಹುಡ್ಕಕ್ ಹೋಗಿ ನಂಗೆ ಇದು ಸಿಕ್ತು. ಅಂಡ್ ಫುಲ್ ಚಾರ್ಜ್ ಎಲ್ಲ ಹೋಗ್ಬಿಟ್ಟಿತ್ತು. ಈಗ ಚಾರ್ಜಿಂಗ್ ಹಾಕ್ತೆ. ಸೊ ಎಷ್ಟು ಚಾರ್ಜ್ ಆಗಿದೆ, ಫುಲ್ ಚಾರ್ಜ್ ಮಾಡಿ ನಾಳೆಯಿಂದ ಹಾಕೋತೀನಿ ಗೈಸ್ ಇದನ್ನ. ಅಂಡ್ ಇದು ನಾನು ಅವ್ನು ಕೊಟ್ಟು 2 years ಆಯ್ತು ಕರೆಕ್ಟಾಗಿ. ಸೊ ಒಂದು ಸರಿಗೂ ನಾನು ಇದನ್ನ ಹಾಕಿಲ್ಲ. ಅಂಡ್ ಇಲ್ಲಿ ಬಂದು ಎಲ್ಲೋ ಇಟ್ಬಿಟ್ಟು ಹುಡ್ಕಾಡಿ ಸಾಕಾಗಿತ್ತು. ಅಟ್ ಲಾಸ್ಟ್ ನಂಗೆ ಇದು ಸಿಕ್ತು ಗೈಸ್. ಸೊ ಐ ಆಮ್ ವೆರಿ 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 ಹ್ಯಾಪಿ. ಅಂದ್ರೆ ಬೇಜಾರಾಗ್ಬಿಟ್ಟಿತ್ತು, ಒಂದ್ಸರಿಗೂ ಹಾಕೊಂಡಿಲ್ಲ, ಎಲ್ಲಿ ಹಾಕ್ಬಿಟ್ಟೆ ಅಂತ. ಸೊ ಇದನ್ನ ಚಾರ್ಜ್ ಹಾಕೋದು. ಸೊ ಚಾರ್ಜ್ ಹಾಕಿದ್ದೀನಿ, ಫುಲ್ ಚಾರ್ಜ್ ಆಗಲಿ, ನಾಳೆಯಿಂದ ಹಾಕೊಂಡು ಹೋಗೋಣ ಅಂತ ಇಟ್ಟಿದ್ದೀನಿ. ಸೊ ಎಸ್, ಚೆನ್ನಾಗಿದೆ ಗೈಸ್, ಇದು ಸಖತ್ತಾಗಿದೆ. ಸೊ ಯಾ, ಅಂತೂ ನನ್ನ ಪ್ರಾಡಕ್ಟ್ ಸಿಕ್ತು. ಸೊ ಏನೋ ಹುಡ್ಕಕ್ ಬಂದು ಏನೋ ಸಿಕ್ತು. ನೀವು ನೋಡ್ಬೋದು ನನ್ನ ಮಗ ಹೆಂಗೆ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಎಷ್ಟು ಬೇಡ ಬೇಡ ಅಂತ ಅಂದ್ರೂ, ಬಿಕಾಸ್ ಮಳೆ ವೆದರ್ ಸರಿ ಇಲ್ಲ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಅಂದ್ರೂ ಐಸ್ ಕ್ರೀಮ್ ಬೇಡ ಬೇಡ ಅಂದರು. ಫೋರ್ಸ್ಫುಲಿ ಅವ್ರ ಅಪ್ಪನ ಕರ್ಕೊಂಡೋಗಿ ಹತ್ಕೊಂಡು ತೆಗೆಸ್ಕೊಂಡು ಬಂದು ತಿಂತಾ ಇದ್ದಾನೆ. ಮಕ್ಳು ಹಂಗೆ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಆ್ಯಂಡ್ ನನ್ನ ಮಗ ಅಂತೂ ಏನು ಬೇಡ ಅಂತೀನೋ ಅದನ್ನೇ ಮಾಡೋದು ಜಾಸ್ತಿ. ಸೊ ಇನ್ನೂ ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ವೆದರ್ ಹೆಂಗಿದೆ. ಸೊ ಮಳೆ ಆ್ಯಕ್ಚುಲಿ ಬಂದು ಹೋಗಿದೆ. ಸೊ ಕೂಲ್ ಆಗಿದೆ ವೆದರ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವೀಗ ಅಡುಗೆ ಎಲ್ಲ ಆಯಿತು ಗೈಸ್, ಊಟ ಮಾಡಿಕೊಂಡು ಜಸ್ಟ್ ಇವಾಗ ನಾನು ಮೇಲೆ ಬಂದೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು ಗೈಸ್, ಗೊತ್ತಿಲ್ಲ ಯಾಕೆ ಅಂತ. ಸೊ ಬಂದಾಗ ಚೆನ್ನಾಗಿದೆ, ವಿಡಿಯೋ ಸ್ಟಾರ್ಟ್ ಮಾಡಿದಾಗೂ ಓಕೆ, ಬಟ್ ಆಮೇಲೆ ಸಿಕ್ಕಾಪಟ್ಟೆ ಹೆಡ್ಏಕ್ ಬಂತು ನನಗೆ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಅದ್ರ ಮಧ್ಯೆ ಇದೊಂದು ಪ್ರಾಡಕ್ಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಮಾರ್ತದ್ದು ಸ್ಕ್ರಬ್ ತೋರಿಸ್ತಾ ಇಲ್ಲ, ಅದನ್ನು ಟ್ರೈ ಮಾಡಿದೆ ಗೈಸ್. ಸೊ ಜಸ್ಟ್ ಇವಾಗ ಟ್ರೈ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋದು. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್. ನಾನು ಏನು ಹಾಕಿಲ್ಲ ಗೈಸ್, ಜಸ್ಟ್ ಫೇಸ್ ವಾಶ್ ಮಾಡಿ ಬಂದು ರಿವ್ಯೂ ಕೊಡೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ವೆರಿ 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 ಗುಡ್ ಗೈಸ್, ಬಿಲೀವ್ ಮೀ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಟ್ರಸ್ಟ್ ಮೀ, ಇಟ್ ವರ್ಕ್ಸ್ 100%. ಏನು ಮಾಡಬೇಕಂದ್ರೆ ಲೈಕ್ ಜಸ್ಟ್ ಪೀ ಸೈಜ್ ಅಮೌಂಟ್ ತೊಗೊಂಡು ಲೈಕ್ ನೋಸ್ ಏರಿಯಾ, ಈ ಕಡೆ ಚಿನ್ ಏರಿಯಾ, ಬ್ಲ್ಯಾಕ್ ಹೆಡ್ಸ್ ಎಲ್ಲೆಲ್ಲಿದೆ ಆ ಥರ ಏರಿಯಾಗೆ ಹಾಕ್ಕೊಂಡು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ಳಿ, ನೀರು ಹಾಕ್ಕೊಂಡು ಸ್ವಲ್ಪ ಫೋಮ್ ಥರ ಆಗುತ್ತೆ ಅದು. ಜಸ್ಟ್ ಗೋ ಆನ್ ಸ್ಕ್ರಬ್ಬಿಂಗ್ ಫಾರ್ ಒಂದು 15-20 ಸೆಕೆಂಡ್ಸ್ ಸ್ಕ್ರಬ್ ಮಾಡಿ ಇಲ್ಲೆಲ್ಲ ಕಾರ್ನರ್ಗೆಲ್ಲ ಹಿಂಗೆಲ್ಲ ಟಚ್ ಮಾಡಿಕೊಂಡು ಎಷ್ಟು ನೈಸ್ ಫೀಲ್ ಆಗ್ತಾ ಇದೆ ಅಂದರೆ ಇಟ್ಸ್ ವೆರಿ ವೆರಿ ಗುಡ್, ಆಸಮ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸೊ ಮಾಮಾರ್ತ್ ಅದು ಯಾವತ್ತೂ ನನಗೆ ಇದಂತಾರೆ ಸುಳ್ಳು ಮಾಡಿಲ್ಲ. ಸೊ ಯಾವುದೇ ಪ್ರಾಡಕ್ಟ್ ನಾನು ಟ್ರೈ ಮಾಡಿದ್ರು ಇಟ್ಸ್ ಅಮೇಝಿಂಗ್. ಸೊ ಐ ಜಸ್ಟ್ ವಾಂಟ್ ಯು ಗೈಸ್ ಟು ಟ್ರೈ ದಟ್ ಪ್ರಾಡಕ್ಟ್. ಸೊ ಪ್ಲೀಸ್ ಟು ಟ್ರೈ. ಅಗೇನ್ ನಿಮ್ಗೆ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನನ್ನ ಪ್ರಾಡಕ್ಟ್ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಕೆಲವ್ರಿಗೆ ಸ್ಕ್ರಬ್ ಎಲ್ಲ ಆಗಲ್ಲ, ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು. ಸೊ ಹಾರ್ಶ್ ಕೆಮಿಕಲ್ಸ್ಗಿಂತ ಇದು ತುಂಬ ಮೈನ್ಯೂಟ್ ಆಗಿದೆ, ಪುಟಾಣಿ ಪಾರ್ಟಿಕಲ್ಸ್ ಇದೆ. ಸೊ ಅದು ಹಾಕಿ ನೀವು ಟ್ರೈ ಮಾಡ್ಬೋದು. ಸೊ ನಿಜವಾಗ್ಲೂ ಸೆನ್ಸಿಟಿವ್ ಸ್ಕಿನ್ಗೆ ಇದು ಸೂಟ್ ಆಗುತ್ತೆ ನನ್ನ ಕಡೆಯಿಂದ. ಸೊ ಯಾ, ಇದೊಂದು ಹೇಳಿದ್ದು. ಆ್ಯಂಡ್ ಊಟ ಆಯಿತು ಗೈಸ್, ಊಟ ಹಾಕಿ ನಾನು ಮೇಲೆ ಬಂದಿದ್ದೀನಿ. ಪಾಪು ಕೆಳಗಡೆ ಇದ್ದಾನೆ. ಆ್ಯಂಡ್ ಸಿಕ್ಕಾಪಟ್ಟೆ ಹೆಡ್ಏಕ್ ಆಗ್ತಿದೆ ನನಗೆ, ತಡೆಯೋಕ್ಕಾಗ್ತಾಯಿಲ್ಲ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಆ್ಯಂಡ್ ಎಸ್, ಜಸ್ಟ್ ಸಿಂಪಲ್ ರ್ಯಾಂಡಮ್ ಬ್ಲಾಗ್, ತುಂಬ ಎಲಾಂಗೇಟ್ ಮಾಡೋದು ಬೇಡ ಅಂತ. ಆ್ಯಂಡ್ ಏನಂತಂದರೆ ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದು ಆ ಥರ ನಿದ್ದೆ ಇಲ್ಲದೆ ಆ ಥರ ಆಗಿಬಿಟ್ಟಿದೆ. ಹಸ್ಬೆಂಡ್ ಕೂಡ ಅದೇ ಬೈತಾಯಿದ್ರು, ಕರೆಕ್ಟಾಗಿ ನಿದ್ದೆ ಮಾಡು ನೀನು ಅಂತ. ಸೊ ಯಾ, ಅದು ಒಂದು ಸರಿ. ಹಾಗಾಗಿ ಸ್ವಲ್ಪ ಬೇಗನೆ ಊಟ ಮಾಡಿಬಿಟ್ಟು ಮಲ್ಗೋಣ ಅಂತ ಬಂದಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ನಿದ್ದೆ ಆದರೆ ಫ್ರೆಶ್ ಆಗ್ತೀನಿ ಅನ್ನೋದಷ್ಟೇ. ಸೊ ಯಾ, ಮಲ್ಕೊಂಡ್ಬಿಡ್ತೀನಿ ಗೈಸ್, ತುಂಬ ಟಯರ್ಡ್ ಆಗಿದೆ. ಹಾಗೇನು ಬೆಳಗ್ಗೆ ಬೇಗ ಹೇಳಬೇಕು. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ. ಸೊ ಹೀಗೆ ಹೊಸ ಕಂಟೆಂಟ್ ಬರ್ತಾನೆ ಇರುತ್ತೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಮುಂದಿನ ವ್ಲಾಗಲ್ಲಿ ಮೀಟ್ ಆಗುವ. ಅಂಟಿಲ್ ದೆನ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್.